ರೈಸ್. ಸೊ ನಾನು ಇವತ್ತೇನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಗ್ಲೋಬಲ್ ವೇರಿಯೇಬಲ್ ಪೈಥಾನಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ. ಸೊ ಫಸ್ಟ್ ಬಂದುಬಿಟ್ಟು ಗ್ಲೋಬಲ್ ವೇರಿಯೇಬಲ್ ಡೆಫಿನಿಷನ್ ನೋಡೋಣ. ಸೊ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೊಗೊಂಡು ಅದು ಯಾವ ಥರ ವರ್ಕ್ ಆಗುತ್ತೆ ಮತ್ತು ಅದರದ್ದು ಮೇನ್ ಫಂಕ್ಷನ್ ಏನು ಅಂತ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಗ್ಲೋಬಲ್ ವೇರಿಯೇಬಲ್ ಡೆಫಿನಿಷನ್ ನೋಡೋಣವಾ. ಸೊ ಇಟ್ ಈಸ್ ಡಿಕ್ಲೇರ್ಡ್ ಔಟ್ಸೈಡ್ ಆಫ್ ದ ಫಂಕ್ಷನ್ ಆರ್ ಎಂಟೈರ್ ಪ್ರೋಗ್ರಾಮ್. ಸೊ ಏನಂತ ಅಂದರೆ ಇದು ಏನು ಡಿಕ್ಲೇರ್ ಮಾಡುತ್ತೆ ಅಂದರೆ ಔಟ್ಸೈಡ್ ಆಫ್ ದ ಫಂಕ್ಷನಲ್ಲಿ ಇದು ಡಿಕ್ಲೇರ್ ಮಾಡುತ್ತೆ, ಅಥವಾ ಈ ಎಂಟೈರ್ ಪ್ರೋಗ್ರಾಮಲ್ಲಿ ಕೂಡ ಇದು ಡಿಕ್ಲೇರ್ ಮಾಡುತ್ತೆ. ಸೊ ಏನು ಇದ್ರದ್ದು ಅರ್ಥ ಅಂದರೆ ಔಟ್ಸೈಡ್ ಆಫ್ ದ ಫಂಕ್ಷನ್ ಯಾವ ಥರ ಡಿಕ್ಲೇರ್ ಮಾಡುತ್ತೆ ಮತ್ತು ಎಂಟೈರ್ ಪ್ರೋಗ್ರಾಮಲ್ಲಿ ಯಾವ ಥರ ನಾವು ಇದನ್ನು ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಸೊ ಎಕ್ಸಾಂಪಲ್ ನೋಡೋಣ ಇವಾಗ. ಸೊ ಫಸ್ಟ್ ನಾನು ಒಂದು ವೇರಿಯೇಬಲ್ ಅಸೈನ್ ಮಾಡ್ಕೊಂಡಿದ್ದೀನಿ A=20. ಆಮೇಲೆ ಡಿಫೈನ್ ಮಾಡ್ಕೊಳ್ತಾ ಇದ್ದೀನಿ ಡೆಫ್ ಡಿಸ್ಪ್ಲೇ ಪ್ರಿಂಟ್ ಇನ್ಸೈಡ್ ದ ಯೂಸರ್ ಡಿಫೈನ್ಡ್ ಫಂಕ್ಷನ್ A ಆ್ಯಂಡ್ ಡಿಸ್ಪ್ಲೇ ಆ್ಯಂಡ್ ಪ್ರಿಂಟ್ ಔಟ್ಸೈಡ್ ಆಫ್ ದ ಯೂಸರ್ ಡಿಫೈನ್ಡ್ ಫಂಕ್ಷನ್. ಸೊ ಇದು A=20 ಬಂದುಬಿಟ್ಟು ಗ್ಲೋಬಲ್ ವೇರಿಯೇಬಲ್, ಇದು ಯೂಸರ್ ಡಿಫೈನ್ಡ್ ಫಂಕ್ಷನ್ ಇದಷ್ಟೇ. ಇದು ಬಂದುಬಿಟ್ಟು ಇದು 2 ಸ್ಟೆಪ್ಸ್ ಇದೆ ಅಲ್ವಾ. ಸೊ ಇದು ಯೂಸರ್ ಡಿಫೈನ್ಡ್ ಫಂಕ್ಷನ್ ಆಗುತ್ತೆ. ಇದು ಫಂಕ್ಷನ್ ಕಾಲ್, ಇದೇನಿದೆ ಅಲ್ವಾ ಇದು ಫಂಕ್ಷನ್ ಕಾಲ್. ಓಕೆ, ಸೊ ಇದು ಜಸ್ಟ್ ನನ್ನ ರೆಫರೆನ್ಸಿಗೆ ಅಂತ ಇದು ಮೇನ್ ಫಂಕ್ಷನ್ ಅಂತ ನಾನು ಬರ್ಕೊಂಡಿದ್ದೀನಿ. ಸೊ ಇವಾಗ ಇದು ಯಾವ ಥರ ಡಿಕ್ಲೇರ್ ಮಾಡುತ್ತೆ, ಔಟ್ಸೈಡ್ ಆಫ್ ದ ಫಂಕ್ಷನ್ ಯಾವ ಥರ ಡಿಕ್ಲೇರ್ ಮಾಡುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಬಂದುಬಿಟ್ಟು ಇವಾಗ ನಾನು ಇಲ್ಲಿ ವೇರಿಯೇಬಲ್ A=20 ಅಂತ ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಲ್ವಾ. ಸೊ ಈ ಯೂಸರ್ ಡಿಫೈನ್ಡ್ ಫಂಕ್ಷನ್ ಇದೆ ಅಲ್ವಾ, ಈ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಬೌವ್ ದ ಏನಿದೆ ಅಲ್ಲ, ಏನು ವೇರಿಯೇಬಲ್ ನಾನು ಡಿಕ್ಲೇರ್ ಮಾಡ್ಕೊಂಡಿದ್ದೀನಲ್ವಾ, ಸೊ ಅದು ಬಂದುಬಿಟ್ಟು ಗ್ಲೋಬಲ್ ವೇರಿಯೇಬಲ್ ಅಂತ ಕರಿತೀವಿ. ಸೊ ಇದು A=20 ಏನಿದೆ ಅಲ್ವಾ, ಇವಾಗ ಇಟ್ ಈಸ್ ಟ್ರೀಟೆಡ್ ಆ್ಯಸ್ ಅ ಗ್ಲೋಬಲ್ ವೇರಿಯೇಬಲ್. ಸೊ ಆಫ್ಟರ್ ಇದು ಯೂಸರ್ ಡಿಫೈನ್ಡ್ ಫಂಕ್ಷನ್ ಬರ್ಕೊಂಡು ಆದಮೇಲೆ ಇದು ಏನು ಡಿಸ್ಪ್ಲೇ ಮತ್ತು ಪ್ರಿಂಟ್ ಬರ್ಕೊಂಡಿದ್ದೀವಲ್ವ, ಇದಕ್ಕೆ ನಾವು ಏನಂತ ಕರಿಬೋದು ಅಂತಂದರೆ ಫಂಕ್ಷನ್ ಕಾಲ್ ಅಂತ ಕರಿಬೋದು. ಓಕೆ, ಸೊ ಈ ಫಂಕ್ಷನ್ ಕಾಲ್ ಅಂತ ಕರೆದಾದ್ಮೇಲೆ ನಾವು ಇದು A=20 ಅಂತ ಅಸೈನ್ ಮಾಡ್ಕೊಂಡಿದ್ದೀನಲ್ವ ಗ್ಲೋಬಲ್ ವೇರಿಯೇಬಲ್ಲು, ಇದು ನಾನು ಇಲ್ಲಿ ಎಂಟೈರ್ ಪ್ರೋಗ್ರಾಮಲ್ಲಿ ಕೂಡ ನಾನು ಇವಾಗ ಯೂಸ್ ಮಾಡ್ಕೋಬೋದು. ಅಂತ ಅಂದರೆ ಈ A=20 ಇದೆ ಅಲ್ವಾ, ಈ ಯೂಸರ್ ಡಿಫೈನ್ಡ್ ಫಂಕ್ಷನಲ್ಲೂ ನಾನು ಇದನ್ನು ಯೂಸ್ ಮಾಡ್ಕೋಬೋದು. ಹೇಗಂದರೆ ಇಲ್ಲಿ A ವ್ಯಾಲ್ಯೂ ಕೊಟ್ಟಿದ್ದೀನಲ್ವ ಅಲ್ಲಿ, ಆಮೇಲೆ ಇವನ್ ಇಲ್ಲಿ ಮೇನ್ ಫಂಕ್ಷನ್ ಕೂಡ ಅಲ್ಲಿ ನಾನು ಯೂಸ್ ಮಾಡ್ಕೋಬೋದು. ಇಲ್ಲಿ A ಅಂತ ಇದೆ ಅಲ್ವಾ. ಸೊ ಈ ಥರ ಇದು ಗ್ಲೋಬಲ್ ವೇರಿಯೇಬಲ್, ಇಟ್ ಈಸ್ ಡಿಕ್ಲೇರ್ಡ್ ಔಟ್ಸೈಡ್ ಆಫ್ ದ ಫಂಕ್ಷನ್ ಇವನ್ ಎಂಟೈರ್ ಪ್ರೋಗ್ರಾಮ್. ಸೊ ಈ ಥರ ಇದು ವರ್ಕ್ ಆಗುತ್ತೆ, ನೋಡ್ಬೋದು. ಸೊ ಇದು ಬಂದುಬಿಟ್ಟು ಡೆಫಿನಿಷನ್, ಇದು ಬಂದುಬಿಟ್ಟು ಇದರಿಗೆ ಸೂಟೇಬಲ್ ಆಗುವ ಅಂತ ಎಕ್ಸಾಂಪಲ್ ನಾನು ಇವಾಗ ಹೇಳಿದ್ದೀನಿ. ಸೊ ಐ ಹೋಪ್ ನಿಮಗೆ ಇದು ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಸೊ ಅರ್ಥ ಆಗಿದೆ ಈ ಸಕ್ಸಸ್ ಬೆಂಚನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.